ಎಲ್ಲರಿಗೂ ನಮಸ್ಕಾರ ಸರ್. ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು. ಚಳ್ಳಕೆರೆಯಿಂದ ಕೇವಲ ನಾವು 28 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. 28 ಕಿಲೋಮೀಟ್ರ್ ಆಗುತ್ತೆ ಎಕ್ಸಾಕ್ಟ್ ಈ ಪ್ಲೇಸ್ಗೆ. ನೋಡಿ, ಒಳ್ಳೆ ರಸ್ತೆ ಇದು ತಾರ್ ರೋಡ್ ಆಗುತ್ತೆ. ಈ ರಸ್ತೆ ನಮಗೆ 30 ಫೀಟ್ ರೋಡ್ ಬರುತ್ತೆ. ಈ ರೋಡಿಂದ ಒಳಗಡೆ ಹೋದರೆ ನಮಗೊಂದು ಒಳ್ಳೆ ಜಮೀನು ಬರುತ್ತೆ. ಬನ್ನಿ ತೋರಿಸ್ತೀನಿ. ಇದು ನಮ್ಮ ಭೂಮಿ ಪ್ರಿಯ ಚಾನಲಿಂದ ಇದೊಂದು ರೋಡಿಂದ ಜಮೀನಿಗೆ ಕೇವಲ 30 ಮೀಟ್ರ್ ಆಗುತ್ತೆ ಅಷ್ಟೇ ಜಮೀನಿಗೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಜಮೀನು. ಒಳಗಡೆ ಬಂದಮೇಲೆ ಇದು ಒಂದು ಲೇಬರ್ಗೆ ಇರುವಂಥ ಒಂದು ರೂಮ್ ಆಗುತ್ತೆ. ಇಲ್ಲಿಂದ ಇದು ಬೌಂಡ್ರಿ ಬರುತ್ತೆ. ರೆಡ್ ಸಾಯಿಲು ಭಾಳ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ. ಮತ್ತು ನಮಗೆ ತೆಂಗು ಬಂದ್ಬಿಟ್ಟು ಇದರಲ್ಲಿ ಒಂದು 30 ತೆಂಗಿನ ಮರ ಬರುತ್ತೆ. ಅದ್ಭುತವಾದಂಥ ತೆಂಗು. ನೋಡಿ ಎಷ್ಟು ಚೆನ್ನಾಗಿ ಇಳುವರಿ ಬಂದಿದೆ. ಇಳುವರಿ ಮಾತ್ರ ಎಕ್ಸಲೆಂಟು. ಇದರಲ್ಲಿ 2 ಬೋರ್ ಇದೆ, ಒಳ್ಳೆ ಮನೆ ಇದೆ, ಬೇವಿನ ಮರಗಳು ಇದ್ದಾವೆ. ಬೇವು ಎಲ್ಲ ಕಂಪ್ಲೀಟ್ ತೆಗ್ಸಿದ್ರೆ ಒಳ್ಳೆ ನಮಗೆ ಫರ್ನಿಚರ್ ಆಗುತ್ತೆ. ಎರಡನೇದಾಗಿ ನಮಗೆ ನೋಡಿ ತೆಂಗು ಎಲ್ಲ ಬೌಂಡ್ರಿಯಲ್ಲಿದೆ. ಕಂಪ್ಲೀಟ್ 4 ಮೂಲೆಯೂ ತಂತಿ ಬೇಲಿ ಆಗಿದೆ, ಎಲ್ಲ ತಂತಿ ಬೇಲಿ ಆಗಿದೆ. ನೋಡಿ, ಇಲ್ಲೊಂದು ಬೋರ್ ಇದೆ. ನೋಡಿ, ಇಲ್ಲೊಂದು ಬೋರ್ ಇದೆ, 2 ಬೋರು. ಯಾವ ಪ್ಲಸ್ ಪಾಯಿಂಟ್ ತೋರಿಸ್ಬೇಕು ಸರ್? ನಮಸ್ಕಾರ ಸರ್ ಎಲ್ಲರಿಗೂ. ಸರ್, ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಭೂಮಿ ಪ್ರಿಯ ಚಾನಲಿಂದ ನಿಮ್ಗೊಂದು ಎಕ್ಸಲೆಂಟ್ ಪ್ರಾಪರ್ಟಿ ತಂದಿದ್ದೀನಿ ಇವತ್ತು. ಸೊ ಪ್ರಾಪರ್ಟಿ ಬಂದುಬಿಟ್ಟು ನಿಮಗೆ 4 ಎಕರೆ ಹೆಂಗಪ್ಪ ಅಂದರೆ ಈ ಗೋಲ್ಡ್ ಅಂತ ಮಣ್ಣು. ನೋಡಿ ಸಾಯಿಲ್ ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತವಾದಂಥ ಸಾಯಿಲು. ಈ ಥರ ನಾವು ನಾಗರ ಪಂಚಮಿ ಮಾಡಬೇಕಂದ್ರೆ ಇದನ್ನು ನಾವು ಬೆನಕುಗಳು ಮಾಡೋದಕ್ಕೆ ಇದೇ ಥರ ಮಣ್ಣು ಉಪಯೋಗಿಸಿ ಮಾಡಿಸ್ತೀವಿ. ತುಂಬ ಒಳ್ಳೆ ಮಣ್ಣು, ಎಕ್ಸಲೆಂಟು. ಈ ಪ್ರಾಪರ್ಟಿ ಬಂದುಬಿಟ್ಟು ನೋಡಿ, ನಿಮಗೆ 25ರಿಂದ 30 ತೆಂಗಿನ ಮರ ಇದ್ದಾರೆ. ಅದ್ಭುತವಾದಂಥ ತೆಂಗಿನ ಮರಗಳು ನೋಡಿ, ಎಲ್ಲ ಫಲ ಅದ್ಭುತವಾದಂಥ ಫಲ ಇದೆ. ಮತ್ತು ಇದರಲ್ಲಿ ಕೆಲವು ಹಣ್ಣಿನ ಗಿಡಗಳು ಸಹ ಇದೆ, ಬೇವಿನ ಮರಗಳಿದೆ ಸೈಡಲ್ಲಿ. ಮತ್ತು ನಿಮಗೆ ಕೊನೆವರೆಗೂ ಎಲ್ಲಿವರೆಗೂ ಬೇವಿನ ಮರ ಕಾಣಿಸ್ತಿದೆ ನೋಡಿ, ಬೇವಿನ ಮರ ತುದಿವರೆಗೂ ನಿಮಗೆ ಕಂಪ್ಲೀಟಾಗಿ ನಿಮಗೆ ಬೇವಿನ ಮರ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ನಮಗೆ ಪ್ರಾಪರ್ಟಿ ಬರುತ್ತೆ. ಇದು ಟೋಟಲಾಗಿ ನಮಗೆ 4 ಎಕರೆ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ಮತ್ತು ಅದರಲ್ಲೂ ನಮಗೆ 2 ಬೋರ್ ಇದ್ದಾವೆ, ಸಫಿಷಿಯೆಂಟ್ ವಾಟ್ರು. ಇಲ್ಲಿ ನೀರಿಗೆ ಸಮಸ್ಯೆನೇ ಇಲ್ಲ, ತುಂಬ ಚೆನ್ನಾಗಿದೆ. ಈ ಥರ ಸಾಯಿಲ್ ನೋಡಿ, ಇದು ಇಂಪಾರ್ಟೆಂಟು. ನಾವು ಯಾವುದೇ ಬೆಳೆ ತೆಗಿಬೇಕಂದ್ರೆ ಸಾಯಿಲ್ ಇಂಪಾರ್ಟೆಂಟು. ಮಣ್ಣು ತುಂಬ ಚೆನ್ನಾಗಿದೆ. ಇದರಲ್ಲಿ ರೈತ ಇದಕ್ಕಿಂತ ಮುಂಚೆ ಮೆಕ್ಕೆಜೋಳ ಬೆಳೆದಿದ್ದಾರೆ, ಅಂದರೆ ಮುಸ್ಕಿನ ಜೋಳ ಅಂತಾರೆ ಕೆಲವರು, ಇದು ಮೆಕ್ಕೆಜೋಳ ಅಂತೀವಿ. ಇದನ್ನು ಇಂಥ ಮಣ್ಣಲ್ಲಿ ನಾವು ದಾಳಿಂಬ್ರೆ, ಪಪ್ಪಾಯಿ ಎಲ್ಲ ಪಕ್ಕದಲ್ಲಿ ಮಾಡಿದ್ದಾರೆ. ಎಕ್ಸಲೆಂಟ್, ತುಂಬ ಚೆನ್ನಾಗಿದೆ. ದಾಳಿಂಬ್ರೆ ನೋಡಿ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿದೆ, ಅದ್ಭುತವಾದಂಥ ದಾಳಿಂಬ್ರೆ. ಈ ಥರ ಒಂದು ಬೆಳೆನ ತಗೊಂಡು ಪಕ್ಕದಲ್ಲೇ ವಾಸ ಆಗಿರ್ತಾರೆ ನೋಡಿ, ಒಳ್ಳೆ ಮನೆ ಇದೆ, ಈ ಥರ ಎಲ್ಲ ವಾತಾವರಣ ಇರುತ್ತೆ. ಮತ್ತು ಇಲ್ಲಿ ಲೇಬರ್ ಶೆಡ್ಡು ಇರೋದಕ್ಕೆ ವ್ಯವಸ್ಥೆ, ಮತ್ತು ಇಲ್ಲಿ ಬೋರ್ ಇದೆ, ಈ ಥರ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಅನುಕೂಲವಾದಂಥ ವಾತಾವರಣ. ಸುತ್ತಲೂ ತೋಟಗಳೇ, ಕಂಪ್ಲೀಟ್ ತೋಟದಿಂದ ಕೂಡಿದಂಥ ಇಲ್ಲಿ ಪರಿಸರ ತುಂಬ ಚೆನ್ನಾಗಿದೆ. ವಿಲೇಜ್ಗೆ ಕೇವಲ 500 ಮೀಟ್ರ್ ಆಗುತ್ತೆ. ಚಳ್ಳಕೆರೆ ಟೌನ್ ಅಂದರೆ 28 ಕಿಲೋಮೀಟ್ರ್ ದೂರ ಆಗುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ತಂತಿ ಬೇಲಿ ಆಗಿದೆ ನಿಮಗೆ ಪಕ್ಕದಲ್ಲಿ, 4 ಕಡೆಗೂ ತಂತಿ ಬೇಲಿ ಆಗಿದೆ. ಯಾವುದೇ ಥರ ನೀವು ಬಂದುಬಿಟ್ಟು ನಾವು ಮತ್ತೆ ತಂತಿ ಬೇಲಿ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇರೋಲ್ಲ. ಎಲ್ಲಿ ತಂತಿ ಬೇಲಿ ನಿಮಗೆ ಡಿಸ್ಕ್ವಾಲಿಫೈಡ್ ಆಗಿರುತ್ತೋ ಅದನ್ನು ನಾನು ರೆಡಿ ಮಾಡಿಸ್ಕೊಡ್ತೀನಿ ನಾನು ಕಂಪ್ಲೀಟಾಗಿ ನಿಮಗೆ. 4 ಮೂಲೆ ಅದ್ಭುತವಾದಂಥ ಒಂದು ಅನುಕೂಲವಾದಂಥ ವಾತಾವರಣ, ತುಂಬ ಚೆನ್ನಾಗಿದೆ. ಈ ಥರ ಒಂದು ಪ್ರಾಪರ್ಟಿನ ತೊಗೊಳ್ಬೇಕಂದ್ರೆ ಕಾಲ್ ಮಾಡಿ ಸರ್. ನಿಮಗೆಲ್ಲ ಈ ಥರ ಭೂಮಿನ ಕೊಟ್ಟು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಈ ಭೂಮಿ ಪ್ರಿಯ ಚಾನಲಿಂದ ಹೃದಯಪೂರ್ವಕ ಧನ್ಯವಾದಗಳು. ಯಾರ್ಯಾದಂಥ ತೋಟ, ಒಳ್ಳೆ ನೀರು, ಒಳ್ಳೆ ಭೂಮಿನ ಆಯ್ಕೆ ಮಾಡಬೇಕಂತಂದರೆ ಮೊದಲನೇದಾಗಿ ನಾನು ಈ ಪ್ರಾಪರ್ಟಿ ಅಂತ ಹೇಳ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ, ಅದ್ಭುತವಾದಂಥ ಮಣ್ಣು. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ನೋಡಿ, ತೆಂಗಿನ ಮರದ ಸಾಲು ತುಂಬ ಅದ್ಭುತವಾದಂಥ ಸಾಲು, ಇದು ನೀಟಾಗಿದೆ. ಮತ್ತು ಕೊನೆಗೆ ನಿಮಗೇನು ಆ ಕಡೆ ಬೇವಿನ ಮರ ಸಾಲು ಕಾಣಿಸ್ತಿದೆ ನೋಡಿ, ಅಲ್ಲೇವರೆಗೂ ಬರುತ್ತೆ ಜಮೀನು. 4 ಎಕರೆ ಪ್ರಾಪರ್ಟಿ.
ಇಲ್ಲಿ ಯಾವುದೇ ಥರ ನೀವು ಬೆಳೆ ಬೆಳೆದ್ರೂ ಅದ್ಭುತವಾದಂಥ ಬೆಳೆನ ಬೆಳಿಬೋದು. ನೋಡಿ ಈ ಥರ ರೆಡ್ ಸಾಯಿಲು, ಸಮತಟ್ಟವಾದಂಥ ಭೂಮಿ, ಲೆವೆಲ್ಲಾಗಿದೆ, ಒಂದು ಕಲ್ಲು ಸಹ ಇಲ್ಲ ಇದರಲ್ಲಿ. ಒಂದು ಕುರಿಗೆ ಹಾಕೋಣ ಅಂದರೆ ಎತ್ತಿ ಇಲ್ಲಿ ಇಲ್ಲ ನೋಡಿ, ಪಕ್ಕದಲ್ಲಿ ಒಳ್ಳೆ ದಾಳಿಂಬೆ ಬೆಳೆದವ್ರೆ. ಎಷ್ಟು ಅದ್ಭುತವಾದಂಥ ದಾಳಿಂಬೆ ಬಂದಿದೆ ಪಕ್ಕದಲ್ಲಿ. ಯಾಕಂದರೆ ದಾಳಿಂಬೆ ಫ್ರೂಟಲ್ಲಿ ರಾಜ. ಅದನ್ನೇ ಬೆಳಿಬೇಕಂದ್ರೆ ತುಂಬ ನಾವು ಟೆಕ್ನಿಕಲಲ್ಲಿ ಬೆಳಿಬೇಕಾಗುತ್ತೆ. ಮತ್ತು ನೀರಿನ ವ್ಯವಸ್ಥೆ ಅಂತ ಹೇಳಿದ್ದೀನಿ, 2 ಬೋರ್ ಇದ್ದಾವೆ, ಸಬ್ಸೆಂಟ್ ವಾಟ್ರ್ ಇದೆ. ನೀವು ಯಾವ ಥರ ಬೇಕು ಆ ಥರ ನಾವು ಬೆಳೆನ ಬೆಳಿಬೋದು. ಓಕೆ, ಥ್ಯಾಂಕ್ ಯು. ರಸ್ತೆಗೆ ಸಮಸ್ಯೆ ಇಲ್ಲ, ಸಿಟಿ ನಿಯರ್ ಇದೆ, ಅನುಕೂಲವಾದಂಥ ವಾತಾವರಣ.